ಇರಾನ್ ವಿರುದ್ಧ ಅಮೆರಿಕ ಮತ್ತು ಇಸ್ರೇಲ್ ಕೈಗೊಂಡಿರುವ ಮಿಲಿಟರಿ ಕಾರ್ಯಾಚರಣೆಯ ಪರಿಣಾಮ ಇತರ ದೇಶಗಳನ್ನು ಬಾಧಿಸಲು ತೊಡಗಿದೆ. ತೈಲ ಬೆಲೆ ಏರುಗತಿಗೆ ಹೆಚ್ಚಾಗ್ತಾ ಇದೆ. ವಾಯುಯಾನ ಸ್ಥಗಿತಗೊಂಡಿರೋದ್ರಿಂದ ಕೊಲ್ಲಿ ದೇಶಗಳಲ್ಲಿರುವ ವಿದೇಶಿಯರಿಗೆ ಸ್ವಂತ ದೇಶಕ್ಕೆ ಮರಳುವುದು ಸಾಧ್ಯವಿಲ್ಲದಂತಾಗಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಇರಾನ್ ವಿರುದ್ಧದ ಕಾರ್ಯಾಚರಣೆ ಇನ್ನೂ ಕೂಡ 3 ವಾರಗಳ ಕಾಲ ಮುಂದುವರಿಯುತ್ತೆ ಎಂಬ ಸುಳಿವು ನೀಡಿರುವುದರಿಂದ ಆಹಾರ ವಸ್ತುಗಳ ಬೆಲೆ ಕೂಡ ಏರುವ ಸಾಧ್ಯತೆಗಳಿವೆ. ಇತ್ತ ಅಮೆರಿಕದಲ್ಲಿ ಇರಾನ್ ವಿರುದ್ಧ ಟ್ರಂಪ್ ಕೈಗೊಂಡಿರುವ ಕಾರ್ಯಾಚರಣೆಗೆ ಕೆಲವು ಡೆಮೊಕ್ರಾಟ್ ನಾಯಕರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ಟ್ರಂಪ್, ನಾನು ಏನು ಮಾಡಿದ್ರೂ ಅವರು ಆಕ್ಷೇಪ ಮಾಡ್ತಲೇ ಇರ್ತಾರೆ, ಅವರಿಗೆ ಅದೇ ಕೆಲಸ ಎಂದು ನಿಷ್ಠುರವಾಗಿ ಹೇಳಿದ್ದಾರೆ. ಇರಾನ್ ವಿರುದ್ಧ ಇಸ್ರೇಲ್ ಮತ್ತು ಅಮೆರಿಕ ಕೈಗೊಂಡಿರುವ ದಾಳಿ ಕಾರ್ಯಾಚರಣೆ ಮಂಗಳವಾರ 4ನೇ ದಿನಕ್ಕೆ ಕಾಲಿಟ್ಟಿದೆ. ಇರಾನ್ ಸ್ತಬ್ಧವಾಗಿದ್ರೂ ಅದು ಸಾಕಿದ ಭಯೋತ್ಪಾದಕ ಸಂಘಟನೆಗಳು ಅಮೆರಿಕ ಮಿತ್ರ ರಾಷ್ಟ್ರಗಳ ಮೇಲೆ ಕ್ಷಿಪಣಿ ದಾಳಿ ಮುಂದುವರೆಸಿವೆ. ಇದರಲ್ಲಿ ಅಮೆರಿಕನ್ ಸೈನಿಕರು ಸಾಯುತ್ತಿದ್ದಾರೆ. ಇದರಿಂದ ಕೆರಳಿರುವ ಟ್ರಂಪ್, ಎಲ್ಲದಕ್ಕೂ ಬೆಲೆ ತೆರಬೇಕಾಗತ್ತೆ, ನಮ್ಮ ತಾಕತ್ತನ್ನ ತೋರಿಸುತ್ತೇವೆ ಎಂದು ಗುಡುಗಿದ್ದಾರೆ. ಮಧ್ಯಪ್ರಾಚ್ಯ ಪ್ರದೇಶವಿಡೀ ಯುದ್ಧದ ಕಾರ್ಮೋಡ ಕವಿದಿರೋದ್ರಿಂದ ಯಾವ ಕ್ಷಣಕ್ಕೆ ಏನಾಗುವುದೋ ಹೇಳಲು ಸಾಧ್ಯವಾಗ್ತಾ ಇಲ್ಲ. ಅಮೆರಿಕ ತನ್ನ ನಾಗರಿಕರಿಗೆ ಆದಷ್ಟು ಬೇಗ ಮಧ್ಯಪ್ರಾಚ್ಯದಿಂದ ಹೊರಬರುವಂತೆ ಸಲಹೆ ಮಾಡಿದೆ. ಇನ್ನು ಇರಾನ್ ಬೆಂಬಲಿತ ಉಗ್ರರು ಹಾರಿಸಿದ ಕ್ಷಿಪಣಿಗಳು ರಿಯಾದ್, ಸೌದಿ ಅರೇಬಿಯಾದಲ್ಲಿರುವ ಅಮೆರಿಕನ್ ರಾಯಭಾರಿ ಕಚೇರಿಗಳಿಗೆ ಬಂದಪ್ಪಳಿಸಿವೆ. ಲೆಬನಾನ್ನ ರಾಜಧಾನಿ ಬೈರುತ್ನಲ್ಲಿರುವ ಹೆಜ್ಬುಲ್ಲಾ ಉಗ್ರ ಸಂಘಟನೆಯ ಕಮಾಂಡ್ ಕೇಂದ್ರ ಮತ್ತು ಶಸ್ತ್ರಾಸ್ತ್ರ ಕೋಠಿಗೆ ಇಸ್ರೇಲ್ ದಾಳಿ ಮಾಡಿದೆ. ಕುವೈಟ್ನಲ್ಲಿರುವ ಅಮೆರಿಕನ್ ಸೇನಾ ನೆಲೆಯ ಮೇಲೆ ಇರಾನ್ ನಡೆಸಿರುವ ದಾಳಿಯಲ್ಲಿ 6 ಮಂದಿ ಅಮೆರಿಕನ್ ಸೈನಿಕರು ಹತರಾಗಿದ್ದಾರೆ. ಸೋಷಿಯಲ್ ಇಂಟೆಲಿಜೆನ್ಸಿ ಏಜೆನ್ಸಿ ನೀಡಿರುವ ಉಪಗ್ರಹ ಚಿತ್ರಗಳು ಇರಾನಿನ ಅಣುಶಕ್ತಿ ಸೌಲಭ್ಯದ ಮೇಲೆ ದಾಳಿಯಾಗಿರುವುದನ್ನು ಖಚಿತಪಡಿಸಿವೆ. ಇನ್ನು ಇರಾನಿನ ನಟಾಂಜ್ನಲ್ಲಿರುವ ಅಣುಶಕ್ತಿ ಸೌಲಭ್ಯ ದಾಳಿಯಿಂದಾಗಿ ಹಾನಿಗೊಂಡಿದೆ. ಇನ್ನು ಈ ಮೊದಲು ಅಂತಾರಾಷ್ಟ್ರೀಯ ಅಣುಶಕ್ತಿ ಏಜೆನ್ಸಿ ಮುಖ್ಯಸ್ಥ ರಾಫೆಲ್ ಗ್ರೋಸಿ ಅವರು ಇರಾನ್ನಲ್ಲಿ ಅಣುವಸ್ತ್ರ ತಯಾರಿಕೆ ಸೌಲಭ್ಯಗಳಿಲ್ಲ ಎಂದು ಹೇಳಿದ್ರು. ಈ ಉಪಗ್ರಹ ಚಿತ್ರಗಳು ಅದನ್ನು ಸುಳ್ಳು ಮಾಡಿವೆ.